ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅಕ್ಬರ್ ಮಹಾಶಯನ ಆಸ್ಥಾನಕ್ಕೆ ರಾಜ ಬೀರ್ಬಲ್ ಹೇಗೆ ಬಂದಿದ್ದು ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದನ್ನು ಒಂದು ಕಥೆ ರೂಪದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಬೀರ್ಬಲ್ ದೆಹಲಿಯಿಂದ ಬಹುದೂರದಲ್ಲಿ ವಾಸಿಸುತ್ತಿದ್ದ. ಅವನಿಗೆ ಅಕ್ಬರನ ಹಾಗೂ ಅವನ ಆಸ್ಥಾನಿಕರ ಬಗ್ಗೆ ಒಮ್ಮೆ ತಿಳಿದು ಬಂದಿತು. ತಾನೂ ದೆಹಲಿಗೆ ಹೋಗಿ ಎಲ್ಲರನ್ನು ನೋಡಿ ಬರೋಣವೆಂದು ಹೊರಟ. ಬಹುದಿನಗಳ ಪ್ರಯಾಣದ ನಂತರ ಬೀರ್ಬಲ್ ದೆಹಲಿಗೆ ಬಂದು ತಲುಪಿದ. ಅರಮನೆಯನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಅವನನ್ನು ಒಬ್ಬ ಕಾವಲುಗಾರ ತಡೆದ. ಎಲ್ಲಿಗೆ ಹೋಗುತ್ತಿದ್ದಿ? ಯಾರು ನೀನು ಎಂದು ವಿಚಾರಿಸಿದ. ಬೀರ್ಬಲ್ ಮಾತನಾಡಿ, ಅಯ್ಯ, ನಾನು ಬಹುದೂರದಿಂದ ಬಂದಿದ್ದೇನೆ. ರಾಜನನ್ನು ನೋಡಬೇಕಾಗಿದೆ, ಒಳಗೆ ಬಿಡು ಎಂದು ಕೇಳಿದ. ಕಾವಲುಗಾರ ಅವನನ್ನು ಒಳಗೆ ಬಿಡಲಿಲ್ಲ. ಬೀರ್ಬಲ್ನಿಂದ ಏನಾದರೂ ಹಣ ಸಿಗುವುದೇ ಎಂದು ಕಾವಲುಗಾರ ನಿರೀಕ್ಷಿಸಿದ್ದ. ಆದರೆ ಬೀರ್ಬಲ್ ಬಳಿ ಹಣವಿರಲಿಲ್ಲ. ಆಗ ಅವನಿಗೆ ತಟ್ಟನೆ ಒಂದು ಉಪಾಯ ಹೊಳೆಯಿತು. ನೋಡಯ್ಯ, ನನ್ನನ್ನು ಒಳಗೆ ಬಿಡು. ರಾಜನು ಸಂತೋಷಗೊಂಡು ನನಗೆ ಏನಾದರೂ ಕೊಡುತ್ತಾನೆ. ರಾಜ ಏನು ಕೊಡುತ್ತಾನೋ ಅದರಲ್ಲಿ ಅರ್ಧ ನಿನಗೆ ನಾನು ಕೊಡುತ್ತೇನೆ ಎಂದು ಹೇಳಿದ. ಕಾವಲುಗಾರ ಹಣದಾಸೆಯಿಂದ ಬೀರ್ಬಲ್ಲನನ್ನು ಒಳಗೆ ಬಿಟ್ಟ. ಬೀರ್ಬಲ್ ಅಕ್ಬರನ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಚಾತುರ್ಯದ ಮಾತುಗಳಿಂದ ಮತ್ತು ಹಾಸ್ಯೋಕ್ತಿಗಳಿಂದ ರಾಜನ ಕೃಪೆಗೆ ಪಾತ್ರನಾಗಿ ಹೋದ. ಅವನನ್ನು ತನ್ನ ಆಸ್ಥಾನದಲ್ಲಿಯೇ ಇರಿಸಿಕೊಳ್ಳಲು ನಿಶ್ಚಯಿಸಿದ. ಬೀರ್ಬಲ್, ನೀನು ಏನು ಹೇಳಿದರೂ ಕೊಡುತ್ತೇನೆ. ಬೀರ್ಬಲ್, ನೀನು ಏನು ಕೇಳಿದರೂ ಕೊಡುತ್ತೇನೆ. ನಿನಗೇನು ಬೇಕು ಎಂದ ಅಕ್ಬರ್ ಮಹಾಶಯ. ಬೀರ್ಬಲ್, ಹುಜೂರ್ ಸಾಹಿಬ್, ನೀವು ನಿಜವಾಗಿಯೂ ನನ್ನಲ್ಲಿ ಕೃಪೆ ತೋರಿ ಕೊಡುವುದೇ ಆದರೆ ನಿಮ್ಮ ಅರಮನೆ ಮಹಾದ್ವಾರದ ಕಾವಲುಗಾರನಿಂದ ನನಗೆ 100 ಛಡಿ ಏಟು ಕೊಡಿಸಿ ಎಂದು ಹೇಳಿದ. ಅಕ್ಬರ್ನಿಗೆ ಬೀರ್ಬಲ್ನ ಕೋರಿಕೆ ಕೇಳಿ ಆಶ್ಚರ್ಯವಾಯಿತು. ಅವನು, ಬೀರ್ಬಲ್, ನಿಜವಾಗಿಯೂ ನಿನಗೆ ಚಾವಡಿ ಏಟುಗಳು ಏಕೆ ಬೇಕು ಎಂದು ಕೇಳಿದ. ಬೀರ್ಬಲ್, ಮಹಾಪ್ರಭು, ಇದು ಸರಿಯಾದ ಬೇಡಿಕೆಯಲ್ಲ ಎಂದು ನನಗೂ ಗೊತ್ತು. ಆದರೂ ನನಗೆ 100 ಚಾಟಿ ಏಟು ಹೊಡೆಸಿ ಎಂದ. ಅಕ್ಬರ್ ಬೇರೆ ಮಾರ್ಗ ಕಾಣದೆ ಕಾವಲುಗಾರನನ್ನು ಕರೆಯಿಸಿ ಬೀರ್ಬಲ್ನಿಗೆ 100 ಚಾಟಿ ಏಟು ಕೊಡು ಎಂದು ಆಜ್ಞೆ ಮಾಡಿದ. ಕಾವಲುಗಾರ ಛಡಿ ಏಟು ಕೊಡಲು ಹೊರಟಾಗ ಬೀರ್ಬಲ್ ಬೇಜಾರಿಲ್ಲದೆ ಅವನಿಂದ 50 ಏಟುಗಳನ್ನು ಹೊಡೆಸಿಕೊಂಡ. ಬಳಿಕ ನಿಲ್ಲಿಸು ಎಂದು ಹೇಳಿದ. ಆಗ ಅಕ್ಬರ್, ಬೀರ್ಬಲ್, ನೀನೇನಾದರೂ ನಿನ್ನ ಮನಸ್ಸು ಬದಲಾಯಿಸಿದೆಯಾ ಎಂದು ಕೇಳಿದ. ಆಗ ಬೀರ್ಬಲ್, ಇಲ್ಲ ಸಾಹೇಬ್, ನಾನು ಈ ನಿಮ್ಮ ಕಾವಲುಗಾರನಿಗೆ ರಾಜ ನನಗೆ ಏನು ಕೊಡುತ್ತಾನೆಯೋ ಅದರಲ್ಲೇ ಅರ್ಧ ಪಾಲು ನಿನಗೆ ಕೊಡುತ್ತೇನೆ ಎಂದು ಹೇಳಿ ಒಳಗೆ ಬಂದಿದ್ದೇನೆ. ಇವನು ಈ ರೀತಿ ವಾಗ್ದಾನ ಪಡೆಯುವವರೆಗೂ ಅರಮನೆಯೊಳಕ್ಕೆ ನನ್ನನ್ನು ಬಿಡಲೇ ಇಲ್ಲ. ಆದುದರಿಂದ ಉಳಿದ 50 ಛಡಿ ಏಟುಗಳನ್ನು ಈತನಿಗೆ ಕೊಡಬೇಕಾಗಿದೆ ಎಂದನು. ಅಕ್ಬರ್ ಸಿಟ್ಟಾದನು. ಏನಂದೆ? ಇವನು ನಿನ್ನಿಂದ ಹಣವನ್ನು ಅಪೇಕ್ಷಿಸಿದನೆ ಎಂದು ಕೇಳಿದನು. ಬೀರ್ಬಲ್, ಪ್ರಭು, ಅಪರಿಚಿತರು ಬಂದಾಗ ಸ್ವಲ್ಪ ಚಿನ್ನವನ್ನು ಬೆಳ್ಳಿಯನ್ನು ಕೊಡುವುದು ಇಲ್ಲಿಯ ಪದ್ಧತಿ ಎಂದು ಹೇಳಿದ ಎಂದು ತಿಳಿಸಿದ. ಅಕ್ಬರ್ ರೇಗಿಕೊಂಡು, ಹಾಗಿದ್ದರೆ ಇವನಿಗೆ ಬಹುಮಾನ ಕೊಡಬೇಕಾದುದು ಅಗತ್ಯವಾಗಿದೆ ಎಂದು ಇನ್ನೊಬ್ಬ ಸಿಪಾಯಿಗೆ ಕಾವಲುಗಾರನಿಗೆ 50 ಛಡಿ ಏಟು ಕೊಡಲು ಆಜ್ಞಾಪಿಸಿದ. ಅರಮನೆ ಕಾವಲುಗಾರ ಅವಮಾನದಿಂದ ತಲೆ ತಗ್ಗಿಸಿದ. ಛಡಿ ಏಟು ತಿಂದ ಬಳಿಕ ಉತ್ತಮನಾಗಿರಲು ನಿರ್ಧರಿಸಿದ. ಇದಿಷ್ಟು
ಅಕ್ಬರ್ ಮತ್ತು ಬೀರ್ಬಲನ ನಡುವಿನ ಬಾಂಧವ್ಯದ ಒಂದು ಕಥೆಯಾಗಿತ್ತು. ಸ್ನೇಹಿತರೆ, ನಿಮ್ಮವರಿಗೆ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಒಂದು ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ನ ಮಾಡಿ ಮತ್ತು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಕಥೆಯೊಂದಿಗೆ. ನಮಸ್ಕಾರ.